ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ಬಾವ ಹೇಳಿದಕ್ಕೆಲ್ಲ ಟಂಟಣ ಟಂಟಣ ಅಂತ ಗಂಟೆ ಎಲ್ಲ ಆಡ್ಸ್ಕೊಂಡಿದ್ಬಿಡು. ನನ್ನವರ್ಗು ಬರಕ್ ಹೋಗ್ಬೇಡ ನೀನು. ತಾರಕ್, ಈಗ ಯಾರು ಕರ್ಸಿದ್ರೇನೋ, ಹೇಗೋ ಬಂದಿದ್ದೀನಿ, ಒಂದ್ ಚೆಕಪ್ ಮಾಡಿ ಹೋಗ್ತೀನಿ. ಡಾಕ್ಟ್ರೇ, ಪೇಷಂಟ್ ಇಲ್ದೆ ಟ್ರೀಟ್ಮೆಂಟ್ ಹೇಗ್ ಕೊಡಲ್ವೋ ನೀವು, ಕ್ಲಾರಿಟಿ ಇಲ್ದೆ ಜೀವನ ನಡೆಸಲ್ಲ ನಾವು. ಈಗ ನೀವಿಬ್ರು ಹೇಳ್ತೀರೋ ಇಲ್ವೋ? ಈ ಸ್ಕೇರಿ ಹೌಸ್ ಅಲ್ಲಿ ಡೂಪ್ಲಿಕೇಟ್ ದೆವ್ವ ನೋಡಿ ಮಕ ಪಿಕ ಪಿಕ ಅಂತ ಮಾಡ್ಕೋತಾವಲ್ಲ, ಹಂಗ ಮಾಡ್ತಾ ಇದೀರ. ಇದನ್ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಮೇಲ್ ಡೌಟ್ ಬರ್ತಿದೆ. ನೀವಂತೂ ಇವ್ರನ್ನ ಕರ್ಸಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಕ್ಕನ್ ಗಂಡ ಯಾರ್ ಕರ್ಸಿದ್ದು? ಹೇಳ್ದೆ ಹೋದ್ರೆ ನಮ್ಮ ಅಕ್ಕನ ಮೇಲೆ ಆಣೆ. ತಾರಕ್, ಡಾಕ್ಟರ್ನ ನಿಮ್ಮಮ್ಮ ಕರ್ಸಿದ್ದು. ಇದು ವಿಷಯ. ಡಾಕ್ಟ್ರೇ, ಸುಮ್ನೆ ಬಂದೆ, ಹಾಗೆ ಬಂದೇನಾ? ನಿಮ್ಮಮ್ಮ ಕರ್ಸಿದ್ರು ಅಂದಿದ ತಕ್ಷಣ ನಾನು ಟ್ರೀಟ್ಮೆಂಟ್ ತಗೊಂಡ್ಬಿಡ್ಬೇಕಾ? ತಾರಕ್, ಮಾಮ್ ಕರ್ಸಿರೋದು ನೀನು ಒಳ್ಳೇದಕ್ಕೆ ಕಣೋ. ಸುಮ್ನೆ ಡಾಕ್ಟರ್ ಹೇಳೋದನ್ನ ಕೇಳೋ. ಅಮಾವಾಸ್ಯಲ್ಲಿರೋ ನರಿನ್ ಬೇಕಾದ್ರೂ ನಂಬಿಡ್ತೀನಿ, ಕಾಗೆ ಕೋಗಿಲೆ ತರ ಕೂಗೋದನ್ನ ಮಾತ್ರ ನಂಬಕ್ಕಾಗಲ್ಲ. ಚಾನ್ಸೇ ಇಲ್ಲ. ಹೀಗೆಲ್ಲ ಮಾತಾಬೇಡ ತಾರಕ್. ನಿನಗೆ ಹೀಗಾದಾಗಿಂದ ಮಾಮ್ ಎಷ್ಟು ನೋವು ತಿಂದಿದ್ದಾರೆ ಗೊತ್ತಾ? ಯಾಕೆ ಪುಷ್ಪ ಮನೇಲಿ ಅಡ್ಗೆ ಮಾಡಿಲ್ವಾ? ನನ್ನವನ್ ಯಾಕೆ ತಿಂತಿದ್ದಾರೆ? ತಾರಕ್, ಈಗೇನು ಮಾತಾಬೇಡ. ಡಾಕ್ಟರ್, ನೀವ್ ಚೆಕಪ್ ಮಾಡಿ. ತಾರಕ್, ಸಾಧ್ಯನೇ ಇಲ್ಲ. ಅದು ನಿಮ್ಮಮ್ಮ ಕರ್ಸಿದ್ದಾರೆ ಅಂದಮೇಲೆ ಚಾನ್ಸೇ ಇಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ತಾರಕ್ಗೆ ಏನಾದ್ರೂ ನಾನ್ ಕರ್ಸಿದ್ದು ಅಂತ ಗೊತ್ತಾಗಿ ಗಲಾಟೆ ಮಾಡ್ತಾ ಇದ್ದಾನ. ಹೋಗಿ ಏನಾಗಿದೆ ಅಂತ ನೋಡ್ಲಾ? ಬೇಡ ಬೇಡ ಬೇಡ, ಈಗ ನಾನು ಅಲ್ಲಿಗೆ ಹೋದ್ರೆ ಟ್ರೀಟ್ಮೆಂಟ್ ಕೊಡೋದು ಬೇಡ ಅಂತ ಹೇಳ್ಬಿಡ್ತಾನೆ. ಹೇಗೋ ನನ್ ಮಗ ಹುಷಾರಾದ್ರೆ ಸಾಕು. ಅವನ್ ಚಿಕ್ಕವನಿದ್ದಾಗ ಹುಷಾರಿಲ್ಲ ಅಂದ್ರೆ ಎತ್ಕೊಂಡು ಡಾಕ್ಟರ್ ಹತ್ರ ಓಡ್ತಾ ಇದ್ದೆ. ಅವನಿಗೆ ಹುಷಾರಾಗೋವರೆಗೂ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಅವನ್ಗಿಷ್ಟೆಲ್ಲ ಆಗಿದೆ. ಅವನ್ ಪಕ್ಕದಲ್ಲೇ ಇದ್ದು ನೋಡ್ಕೊಳ್ಳೋಣ ಅಂದ್ರೆ ಆಗ್ತಾ ಇಲ್ಲ. ಯಾವಾಗ ಅವನ್ ಸರಿ ಹೋಗ್ತಾನೋ ಏನೋ. ಮತ್ತೆ ಮೊದ್ಲಿನ ತಾರಕ್ ತರ ನಿಜವಾಗ್ಲೂ ಸರಿ ಹೋಗ್ತಾನ? ಅವನ್ ಕುಡಿಯೋದ್ ಬಿಟ್ರೆ ಖಂಡಿತ ಅವನ್ ಮೊದಲ್ನಾಗ ಹಾಕ್ತಾನೆ. ಕುಡಿಬೇಡ ಅಂತ ಹೇಳಿದ್ರು ನನ್ ಮಾತನ್ನೇ ಕೇಳೋಲ್ಲ. ನನ್ನ ಮಾತಿರ್ಲಿ, ಅವ್ರ ಅಪ್ಪನ ಮಾತನ್ನೇ ಕೇಳೋದಿಲ್ಲ. ಇವನ್ನ ಹೇಗ್ ದಾರಿಗ್ ತರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ.